ಮಾಡಿಸುತ್ತದೆ. ತುಳಸಿಯ ಈ ವಿಶೇಷ ತಂತ್ರದಿಂದ ಕೇವಲ ಮನೆಗೆ ಹಣ ಬರೋದಲ್ಲ, ಹಣವು ಸ್ಥಿರವಾಗಿ ನಿಮ್ಮ ಮನೆಯಲ್ಲಿ ಉಳಿಯುವಂತೆ ಮಾಡುತ್ತೆ. ಈಗ ನೇರವಾಗಿ ವಿಷಯಕ್ಕೆ ಬರೋದಾದರೆ, ಮಹಾಲಕ್ಷ್ಮಿ ದೇವಿಯು ಹಣವನ್ನು, ಐಶ್ವರ್ಯವನ್ನು ನೀಡುತ್ತಾಳೆ. ಆದರೆ ಯಾರಿಗೆ ಎಷ್ಟು ಸಂಪತ್ತು, ಐಶ್ವರ್ಯ ನೀಡಬೇಕೆಂದು ನಿರ್ಧಾರ ಮಾಡುವುದು ಭಗವಾನ್ ಶ್ರೀ ಮಹಾವಿಷ್ಣು. ಆದ್ದರಿಂದ ಮಹಾಲಕ್ಷ್ಮಿಯ ಜೊತೆಗೆ ಮಹಾವಿಷ್ಣುವನ್ನು ಸಂತೃಪ್ತಗೊಳಿಸುವುದು ತುಂಬ ಮುಖ್ಯ. ತುಳಸಿಯಿಂದ ಮಾಡಬೇಕಾದ ಮೊದಲ ಕೆಲಸ ಏನೆಂದರೆ, ಗುರುವಾರ ಅಥವಾ ಶುಕ್ರವಾರಗಳಂದು ಸ್ನಾನ ಮಾಡುವಂತಹ ನೀರಿಗೆ ತುಳಸಿಯ ಚಿಕ್ಕ ಕಡ್ಡಿಯನ್ನು ಹಾಕಿ ಮನೆ ಮಂದಿಯೆಲ್ಲ ಸ್ನಾನ ಮಾಡಬೇಕು. ಇದರಿಂದ ದೇಹದಲ್ಲಿನ ಎಲ್ಲ ನೆಗೆಟಿವ್ ಶಕ್ತಿ ದೂರವಾಗಿ ದೇಹಕ್ಕೆ ವಿಶೇಷ ಚೈತನ್ಯ ಹಾಗೂ ದಾರಿದ್ರ್ಯ ಕಳೆದು ಪ್ರತಿ ಕೆಲಸದಲ್ಲೂ ಅದೃಷ್ಟ ಸಿಗುತ್ತದೆ. ಭಾಗ್ಯವು ನಿಮ್ಮನ್ನು ಹಿಂಬಾಲಿಸುತ್ತದೆ. ಹಣದ ಆಕರ್ಷಣೆ ಮಾಡುವ ಎಲ್ಲ ದಾರಿಗಳು ನಿಮಗೆ ತಾನಾಗಿಯೇ ಕಾಣಿಸುತ್ತದೆ. ಎರಡನೆಯದಾಗಿ, ನಮಗೆ ಎಲ್ಲ ಚೆನ್ನಾಗಿರುತ್ತೆ, ಇದ್ದಕ್ಕಿದ್ದಂತೆ ಏನಾಗುತ್ತೆ ಗೊತ್ತಾಗೋದಿಲ್ಲ. ಕೈಗೆ ಬಂದಂತಹ ತುತ್ತು ಬಾಯಿಗೆ ಬರೋದಿಲ್ಲ. ಹೊಟ್ಟೆ ಪಾಡಿಗೆ ಅಂತ 4 ಕಾಸು ಸಂಪಾದನೆ ಮಾಡಿ ಜೀವನ ಮಾಡೋದಕ್ಕೆ ಒಂದು ಕೆಲಸಕ್ಕೆ ಹೋಗ್ತೀವಿ, ಅಲ್ಲೂ ಕೂಡ ನಿಮ್ಮದಿ ಇಲ್ಲ. ಮಾಡುವಂತಹ ಸಣ್ಣ ಪುಟ್ಟ ವ್ಯಾಪಾರದಲ್ಲೂ ಏಳಿಗೆ ಆಗ್ತಿಲ್ಲ. ಯಾವುದೋ ಹಣ ಬರುತ್ತೆ ಅಂತ ಅದೆಷ್ಟೋ ವರ್ಷಗಳಿಂದ ಕಾಯ್ತಾ ಇದ್ದೀವಿ, ಅದು ಕೂಡ ಬರ್ತಿಲ್ಲ. ಯಾವ ಕಡೆ ಕೈ ಹಾಕಿದ್ರೂ ಬಿಡಿಗಾಸು ನಮಗೆ ಅಂತ ಹುಡ್ತಾ ಇಲ್ಲ. ನಮ್ಮ ಬಳಿ ಇದ್ದದ್ದನ್ನೆಲ್ಲ ಮತ್ತೊಬ್ಬರ ಬಾಯಿಗೆ ಹಾಕಿ ಎಲ್ಲ ಕಳ್ಕೊಂಡು ಕಣ್ಣೀರಲ್ಲೇ ಜೀವನ ಮಾಡ್ತಿದ್ದೀವಿ. ಜನರ ದೃಷ್ಟಿಯಿಂದ ಇರೋ ಸಂಪತ್ತು ಕೂಡ ಕ್ಷೀಣಿಸಿದೆ. ಅಂದರೆ ಮನಸ್ಸಿಗೆ ನೆಮ್ಮದಿ ಹಾಗೂ ಸುಖ ಸಂಪತ್ತಿನ ಜೀವನ ಬೇಕೆಂದರೆ ತುಳಸಿಯ ಒಣಗಿದ ಕಡ್ಡಿಯಿಂದ ಹಾಗೂ 2 ತುಳಸಿಯ ಎಲೆಗಳಿಂದ ಈ ಕೆಲಸವನ್ನು ನೀವು ಮಾಡಬೇಕು. ಒಂದು ಚೊಂಬಿನಲ್ಲಿ ನೀರನ್ನು ತೆಗೆದುಕೊಂಡು ಅದರಲ್ಲಿ ತುಳಸಿ ಕಡ್ಡಿ ಹಾಗೂ 2 ಎಲೆಗಳನ್ನು ಮುಳುಗಿಸಿ ಆ ನೀರನ್ನು ಮನೆಯ ಎಲ್ಲ ಗೋಡೆಗಳಿಗೂ, ಅಷ್ಟ ದಿಕ್ಕುಗಳಿಗೂ, ಮೂಲೆ ಮೂಲೆಗೂ ಆ ಕಡ್ಡಿ ಹಾಗೂ ಎಲೆಗಳ ಸಹಾಯದಿಂದ ಪ್ರೋಕ್ಷಣೆ ಮಾಡಬೇಕು. ಈ ಕೆಲಸ ಮಾಡಬೇಕಾದ್ರೆ ಮಹಾವಿಷ್ಣು, ಮಹಾಲಕ್ಷ್ಮಿ ಹಾಗೂ ತುಳಸಿ ಮಾತೆಯ ಹೆಸರನ್ನು ಹೇಳಿಕೊಳ್ಬೇಕು. ಈ ತುಳಸಿಯ ನೀರನ್ನು ಮನೆಯೆಲ್ಲ ಪ್ರೋಕ್ಷಣೆ ಮಾಡಿದರೆ ಅದೆಷ್ಟೇ ನೆಗೆಟಿವ್ ಶಕ್ತಿ ನಿಮ್ಮ ಮನೆಯಲ್ಲಿದ್ದರೂ ಹೊರಗೆ ಹೋಗುತ್ತೆ. ಪಾಸಿಟಿವ್ ಶಕ್ತಿ ಮನೆಯಲ್ಲಿ ವೃದ್ಧಿಯಾಗುತ್ತೆ. ಹಣಕಾಸಿನ ಬ್ಲಾಕೇಜ್ಗಳು ಇದ್ದರೆ ಕ್ಲಿಯರ್ ಆಗುತ್ತೆ. ಮನೆಗೆ ನಿರಂತರವಾಗಿ ಧನಾಗಮನ ಆಗಿ ಮನೆಗೆ ಬಂದಂತಹ ಲಕ್ಷ್ಮಿಯ ಅಂಶ ಅಂದರೆ ಐಶ್ವರ್ಯ, ಸಂಪತ್ತು ಸ್ಥಿರವಾಗಿ ನಿಲ್ಲುತ್ತೆ. ವ್ಯರ್ಥ ಖರ್ಚುಗಳು ಕಡಿಮೆ ಆಗ್ತಾ ಹೋಗುತ್ತೆ. ವ್ಯಾಪಾರ, ಉದ್ಯೋಗ ರಂಗದಲ್ಲಿ ಯಶಸ್ಸು ನಿಮ್ಮದಾಗ್ತಾ ಹೋಗುತ್ತೆ. ಎಲ್ಲಿ ವಿಷ್ಣುವಿನ ಶಕ್ತಿ ಇರುತ್ತದೋ ಅಲ್ಲಿ ಮಹಾಲಕ್ಷ್ಮಿ ಹಾಗೂ ತುಳಸಿ ಮಾತೆಯ ಅನುಗ್ರಹ ಸದಾ ಇರುತ್ತೆ. ನೀವು ಯಾವಾಗ ತುಳಸಿಯಿಂದ ಈ ಉಪಾಯಗಳನ್ನು ಮಾಡ್ತೀರೋ ಆಗ ಮಹಾವಿಷ್ಣು ಕೂಡ ಸಂತೃಪ್ತರಾಗ್ತಾರೆ. ಈ ಕೆಲಸವನ್ನು ನೀವು ಗುರುವಾರ ಅಥವಾ ಶುಕ್ರವಾರ ಮಾಡಿಕೊಳ್ಬೋದು.